Hello students, welcome to our channel Allied Science Zone. This is Panchakshari. ಇದಕ್ಕಿಂತ ಹಿಂದಿನ ವಿಡಿಯೋದಾಗ ಹೇಳಿದಂಗೆ ಇವತ್ತಿನ ದಿನ ನರ್ವಸ್ ಸಿಸ್ಟಮ್ ಮಾಸ್ಟರ್ ಸೀರೀಸ್ನ 2ನೇ ಮಾಡ್ಯೂಲ್ ನಿಮ್ಗೆ ಬೋರ್ಡ್ ಮೇಲೆ ಕಾಣಿಸೋಂಗ ನರ್ವಸ್ ಸಿಸ್ಟಮ್ ಸೆಲ್ಸ್ ಅಂತ. ನರ್ವಸ್ ಸಿಸ್ಟಮ್ ಸೆಲ್ಸ್ ಅಂತಂದ್ರೆ ನರ್ವಸ್ ಸಿಸ್ಟಮ್ಸಲ್ಲಿ ಸೆಲ್ಸ್ ಯಾವುದಿದೆ ಮೇನ್ಲಿ ಅಂದರೆ 2 ಟೈಪ್ಸ್ ಅದಾವೆ ಸೆಲ್ಸ್. 2 ಟೈಪ್ಸ್ ಅಂತಂದ್ರೆ ಅದರಲ್ಲಿ ಒಂದು ನ್ಯೂರಾನ್, ಇನ್ನೊಂದು ಗ್ಲಿಯಲ್ ಸೆಲ್ಸ್. ಲಾಸ್ಟ್ ವಿಡಿಯೋ ಎಂಡಿಂಗ್ ಒಳಗೆ ನಾ ಹೇಳಿದೆ 2 ಟೈಪ್ಸ್ ಆಫ್ ಸೆಲ್ಸ್ ಬರ್ತಾವೆ, ಒಂದು ನ್ಯೂರಾನ್, ಇನ್ನೊಂದು ನ್ಯೂರೋಗ್ಲಿಯಲ್ ಸೆಲ್ಸ್ ಅಂತ, ಅಥವಾ ಗ್ಲಿಯಲ್ ಸೆಲ್ಸ್ ಅಥವಾ ನ್ಯೂರೋಗ್ಲಿಯಾ. ಹಂಗಂತಂದ್ರೆ ಈ ವಿಡಿಯೋದಾಗ ನಾವೇನಂತಂದ್ರೆ ಅದ್ರದ್ದು ಇನ್ ಡೆಪ್ತ್ ಸ್ಟ್ರಕ್ಚರ್ಸ್, ಬಾಡೀಸ್, ಫಂಕ್ಷನ್ಸ್ ಏನೇನಿರ್ತದೆ ಅಂತ ತಿಳ್ಕೊಂಬರಿ. ನರ್ವಸ್ ಸಿಸ್ಟಮ್ಸ್ ಸೆಲ್ಸ್ ಅಂದ್ರೆ ಮೇನ್ ಇರುವುದೇ 2 ಟೈಪ್ಸ್ ಸೆಲ್ಸ್, ಒಂದು ನ್ಯೂರಾನ್, ಇನ್ನೊಂದು ಗ್ಲಿಯಲ್ ಸೆಲ್ಸ್. ನಾವು ಇವತ್ತು ನ್ಯೂರಾನ್ ಬಗ್ಗೆ ಜಾಸ್ತಿ ಡೆಪ್ತ್ ತಿಳ್ಕೊಳಕ್ ಹೊಂಟೀವಿ. ನ್ಯೂರಾನ್ ಅಂತಂದ್ರೆ ನಿಮಗೆ ಲಾಸ್ಟ್ ಎಂಡಿಂಗ್ನಾಗ ಹೇಳಿದೆ ನಾ ವಿಡಿಯೋದಾಗ. ನ್ಯೂರಾನ್ ಅಂದ್ರೆ ಏನು? ರಿಸೀವ್ ಟ್ರಾನ್ಸ್ಮಿಟ್ ದ ಸಿಗ್ನಲ್ಸ್ ಇಂಪಲ್ಸ್. ಅಂದ್ರೆ ಇಟ್ ಇಸ್ ಅ ಫಂಕ್ಷನಲ್ ಆ್ಯಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದಿ ನರ್ವಸ್ ಸಿಸ್ಟಮ್. ಇಟ್ಸ್ ರಿಸೀವ್ ಆ್ಯಂಡ್ ಟ್ರಾನ್ಸ್ಮಿಟ್ ದಿ ಇಂಪಲ್ಸಸ್ ಆರ್ ಸಿಗ್ನಲ್ಸ್. ಏನು ಹೇಳ್ತಾರೆ ಅಂತಂದ್ರೆ ನ್ಯೂರಾನ್ಸ್ ಏನದಲ್ಲ, it is a functional, structural and functional unit of the nervous system. It's receive and transmit the signals and impulses ಅಂತಂದ್ರೆ ಏನಂತಂದ್ರೆ ಇದೊಂದು ಮೇನ್ ಯೂನಿಟ್. ಅದ ಏನು ನರ್ವಸ್ ಸಿಸ್ಟಮ್ ಅಲ್ಲ ಅದ್ರದ್ದು ಮೇನ್ ಫಂಕ್ಷನಲ್ ಯೂನಿಟ್. ಇದು ಏನ್ ಮಾಡ್ತೈತೆ ಅಂದ್ರೆ ಏನ್ ಇಂಪಲ್ಸಸ್, ಸಿಗ್ನಲ್ಸ್ ಅಥವಾ ಏನಿರ್ತಾವಲ್ಲ ಅವನ್ನ ರಿಸೀವ್ ಮಾಡಿದ್ದು ಟ್ರಾನ್ಸ್ಮಿಟ್ ಮಾಡೋದು ಅಂತಂದ್ರ. ರಿಸೀವ್ ಆ್ಯಂಡ್ ಟ್ರಾನ್ಸ್ಮಿಟ್ ಅಂತಂದ್ರೆ ನಿಮ್ಗೆ ಹೆಂಗೆ ಹೇಳೋದು ಅಂತಂದ್ರೆ ಅದನ್ನ ರಿಸೀವ್ ಮಾಡಿಕೊಂಡು CNS ಅಥವಾ ಬ್ರೈನಿಗೆ ತಲುಪಿಸೋದಿರಲಿ, ಅಲ್ಲಿಂದ ವಾಪಸ್ ತಗೊಂಡು ಎಲ್ಲಿಗೆ ಏನು ತಲುಪಿಸ್ಬೇಕಾಯ್ತಲ್ಲ ಅಲ್ಲಿಗೆ ಮುಟ್ಸೋದಿರಲಿ, ಇಂಥ ಒಂದು ಕೆಲಸನ ಏನು ಮಾಡ್ತಾವ ಅಂದ್ರೆ ಈ ನ್ಯೂರಾನ್ ಮಾಡ್ತಾವ. ಈಸ್ ಅ ಮೇನ್ ಫಂಕ್ಷನಲ್ ಯೂನಿಟ್. ಇಷ್ಟು ನೆನ್ಪಿಡ್ಬೋದು ನೀವು. ನ್ಯೂರಾನ್ is a functional, structural and functional unit of the nervous system. It's receive and transmit the signals and impulses. And brain to other parts of the body impulses ನ ಟ್ರಾನ್ಸ್ಮಿಟ್ ಮಾಡ್ತೈತಿ, ಮತ್ತೆ ಅಲ್ಲಿಂದ ರಿಸೀವ್ ಮಾಡ್ಕೋತೈತಿ. ನಿಮ್ಗೆ ಏನ್ ಗೊತ್ತಾಗ್ತೀಗ ಡೆಫಿನೇಷನ್ ಏನಂತ ಗೊತ್ತಾಗ್ತದೆ ನಿಮ್ಗೆ. ಇದ್ರ ಡಯಾಗ್ರಾಮ್ ಏನಿರ್ತೈತಿ, ಪಾರ್ಟ್ಸ್ ಏನಿರ್ತಾವ ಅಂತ ವಿತ್ ಡಯಾಗ್ರಾಮ್ ಹೇಳ್ಕೊಂತ ಹೋಗ್ತೀನಿ. ಇದೇನ್ ಸ್ಟ್ರಕ್ಚರ್ ಕಾಣ್ತದಲ್ಲ ಇದು ನ್ಯೂರಾನ್ ಸ್ಟ್ರಕ್ಚರ್. ಡಯಾಗ್ರಾಮ್ ಅಂದ್ರೆ ಡಯಾಗ್ರಾಮೆಟಿಕ್ ಇದು ನ್ಯೂರಾನ್ ಸ್ಟ್ರಕ್ಚರ್. ಇದ್ರಾಗ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ. ಇಲ್ಲಿ ಸೈಡಿಗೆ ಏನ್ ಬಂದಾವಲ್ಲ ಇವು ಡೆಂಡ್ರಾಯ್ಡ್ಸ್. ಡೆಂಡ್ರಾಯ್ಡ್ಸ್ ಅಂತಂದ್ರೆ ಏನದವಲ್ಲ ಇವು ಸೈಡಿಗೆ ಇರೋದು ಎಲ್ಲ ಡೆಂಡ್ರಾಯ್ಡ್ಸ್. ಇವು ಡೆಂಡ್ರಾಯ್ಡ್ಸ್. ಇಲ್ಲಿ ಮಿಡಲ್ ಒಳಗೆ ಏನಿದೆ ಎಲ್ಲ ಇದು ನ್ಯೂಕ್ಲಿಯಸ್. ಇದೊಂದು ಸೆಲ್, ಇದು ನ್ಯೂಕ್ಲಿಯಸ್. ಇವೆಲ್ಲ ಡೆಂಡ್ರಾಯ್ಡ್ಸ್. ನೆಕ್ಸ್ಟ್ ಈ ಏನ್ ಹೋಲ್ ಇದೈತಲ್ಲ ಇದು ಸೆಲ್ ಬಾಡಿ, ಇದು ಸೆಲ್ ಬಾಡಿ. ನೆಕ್ಸ್ಟ್ ಬರೋದ ಈ ಏನ್ ಪಾರ್ಟ್ ಐತಲ್ಲ ಇದು, ಈ ಹೋಲ್ ಪಾರ್ಟ್ ಆಕ್ಸಾನ್. ಇದೇನಿದಲ್ಲ ಇದು ಸೆಲ್ ಬಾಡಿ, ಇದು ಆಕ್ಸಾನ್, ಇದು ಡೆಂಡ್ರಾಯ್ಡ್ಸ್. ನಿಮ್ಗೆ ಮೇನ್ ಕಾನ್ಸೆಪ್ಟ್ ಇದ್ರಲ್ಲಿ 4 ಬರೋದೇನಂತ: ಡೆಂಡ್ರಾಯ್ಡ್ಸ್, ಸೆಲ್ ಬಾಡಿ, ಆಕ್ಸಾನ್ಸ್, ಆಕ್ಸಾನ್ ಟರ್ಮಿನಲ್ಸ್. ಇವೇನಿದೆ ಎಲ್ಲವೂ ಆಕ್ಸಾನ್ ಟರ್ಮಿನಲ್ಸ್, ಆರು ನರ್ವ್ ಟರ್ಮಿನಲ್ಸ್ ಅಂತಾರ. ಏನಂತಂದ್ರೆ ಈ ಆಕ್ಸಾನ್ ಟರ್ಮಿನಲ್ಸ್ ಒಳಗ ಶ್ವಾನ್ ಸೆಲ್ ಅಂತ ಬರ್ತದೆ. ಶ್ವಾನ್ ಸೆಲ್ ಅಂತಂದ್ರೆ ಇದು ಏನು ಒಳಗದಲ್ಲ ಇದು ಶ್ವಾನ್ ಸೆಲ್. ಈ ಸ್ಟ್ರಕ್ಚರ್ ಇದೇನಿದೆ ಅಲ್ಲ ಇದು ಮೈಲಿನ್ ಶೀತ್ ಅಂತ. ಏನ್ ಈ ತರ ಏನು ಫಾರ್ಮ್ ಆಗಿತ್ತಲ್ಲ ಆಕ್ಸಾನ್ ಮೇಲ್ಗಡೆ ಏನು ಫಾರ್ಮ್ ಆಗಿರ್ತಲ್ಲ ಇದು ಮೈಲಿನ್ ಶೀತ್. ನೆಕ್ಸ್ಟ್ ಈ ಏನ್ ಮೈಲಿನ್ ಶೀತ್ ನಡಬರ್ಕೆ ಒಂದು ನೋಡಿದೆ ಅಲ್ಲ ಇದು ನೋಡ್ ಆಫ್ ರೆನ್ವಿಯರ್. ಅಂದ್ರೆ ನೋಡ್ ಆಫ್ ರೆನ್ವಿಯರ್ ಅಂತಂದ್ರೆ ಅದು ಒಂದು ಸ್ಪೇಸ್ ನ ನೋಡ್ ಆಫ್ ರೆನ್ವಿಯರ್ ಅಂತ ಕರೀತಾರೆ. ಏನಂದ್ರೆ ಶ್ವಾನ್ ಸೆಲ್, ಮೈಲಿನ್ ಶೀತ್, ನೋಡ್ ಆಫ್ ರೆನ್ವಿಯರ್ ಇವು 3 ಸೇರಿ ಆಕ್ಸಾನ್ ಆಗ್ತದೆ. ಏನ ಆಕ್ಸಾನ್ ಒಂದು ಆಕ್ಸಾನ್ ಏನಿರ್ತಲ್ಲ ಅದ್ರ ಮೇಲ್ಗಡೆ ಇರುವಂತ ಒಂದು ಪಾರ್ಟ್ಸ್. ನಿಮ್ಗೆ ನೆಕ್ಸ್ಟ್ ಬರೋದು ಆಕ್ಸಾನ್ ಟರ್ಮ್ ಎಂಡ್ ಆಫ್ ದಿ ಟರ್ಮ್ ಟರ್ಮಿನಲ್ಸ್. ಆಕ್ಸಾನ್ ಟರ್ಮಿನಲ್ಸ್ ಇವೇನೆಲ್ಲವಲ್ಲ ಇವು ಆಕ್ಸಾನ್ ಟರ್ಮಿನಲ್ಸ್. ಏನಾಗ್ತದೆ ಅಂದ್ರೆ ಇಲ್ಲಿ ಏನ್ ಟೆಂಡ್ರಾಯ್ಡ್ಸ್ ಅದಾವಲ್ಲ ಈ ಟೆಂಡ್ರಾಯ್ಡ್ಸ್ ಈ ಆಕ್ಸಾನ್ದು ಇದ್ರ ಎಂಡಿಂಗ್ ಇದೆ ಸ್ಟಾರ್ಟಿಂಗ್. ಲೈಕ್ ಬೇರೆ ಇನ್ನೊಂದು ನ್ಯೂರಾನ್ ಇಲ್ಲಿ ಆಕ್ಸಾನ್ ಟರ್ಮಿನಲ್ಸ್ಗೆ ಹಿಂಗ
ಜಂಕ್ಷನ್ ಕ್ರಿಯೇಟ್ ಮಾಡುತ್ತೆ. ಈ ಜಂಕ್ಷನ್ ನಾವೇನು ಕರಿತೀವ ಸಿನಾಪ್ಸಿಸ್ ಅಂತ ಕರಿತೀವಿ. ಈ ಜಂಕ್ಷನ್ ಏನ್ ಕರಿತೀವಿ ಅಂದ್ರೆ ಸಿನಾಪ್ಟಿಕ್ ಜಂಕ್ಷನ್ ಅಂತ ಕರಿತೀವಿ. ಅಂದ್ರೆ ಇದು ಏನು ಇಂಟರ್ ನ್ಯೂರಾನ್ ಇದೆ ಅಂದ್ರೆ ಮಸ್ಕ್ಯುಲರ್ ಮತ್ತೆ ನ್ಯೂರಾನ್ ನಡುವೆ ಒಂದು ಜಂಕ್ಷನ್ ಬರುತ್ತೆ, ಅದು ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಅಂತ. ಕನ್ಫ್ಯೂಸ್ ಹಾಕೋಬೇಡ್ರಿ, NMJ ಅಂತ ಬರುತ್ತೆ. NMJ ಅಂತಂದ್ರೆ ಇದು ಮಜಲ್ಸ್ ಅಂತ ಇಟ್ಕೋರಿ. ಈ ಮಜಲ್ಸ್ಗೆ ನ್ಯೂರಾನ್ಸ್ ಅಟ್ಯಾಚ್ ಆಗಿರ್ತಾವೆ. ಸಾರಿ, ನ್ಯೂರಾನ್ಸ್ ಆಕ್ಸಾನ್ ಟರ್ಮಿನಲ್ಸ್ ಅಟ್ಯಾಚ್ ಆಗಿರ್ತಾವೆ. ಈ ಆಕ್ಸಾನ್ ಟರ್ಮಿನಲ್ಸ್ ನ ಏನಂತಾರ ಅಂದ್ರೆ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್. ಇದೇನ್ ಜಂಕ್ಷನ್ ಐತಲ್ಲ ಇದು, ಈ ಜಂಕ್ಷನ್ ನ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಅಂತ. ಇನ್ ಡೆಪ್ತ್ ನಿಮ್ಗೆ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಹೇಳುವಾಗ ಹೇಳ್ತೀನಿ. ಇದು ಇಲ್ಲೇನ ಕಾನ್ಸೆಪ್ಟ್ ತಿಳ್ಸಾಕ್ ಹೊಂಟೀನಿ ಅಂತಂದ್ರೆ, ಈ ಇಂಟರ್ ನರ್ವ್ ಏನೈತಲ್ಲ, ಈ ನರ್ವ್ ಎರಡೂ ನಡಬರ್ಕ್ ಏನ್ ಸ್ಪೇಸ್ ಇರ್ತಲ್ಲ, ಇದನ್ನ ಸಿನಾಪ್ಸಿಸ್ ಅಂತಾರ. ಅಂದ್ರೆ ಕನೆಕ್ಟ್ ಆಗ್ತಾವ, ಅಲ್ಲೆಲ್ಲ ಟ್ರಾನ್ಸ್ಮಿಟರ್ಸ್ ಇರ್ತಾವು, ಅವೆಲ್ಲ ಇಂಪಲ್ಸಸ್ ನ ಟ್ರಾನ್ಸ್ಫರ್ ಮಾಡ್ತಾವ. ಇಲ್ಲಿವರೆಗೆ ಏನ್ ತಿಳ್ಕೊಂಡ್ರೆ ಅಂತಂದ್ರೆ ಸ್ಟ್ರಕ್ಚರ್, ಅದರದ ಪಾರ್ಟ್ಸ್ ಏನೇನದಾವ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ ಗೋಯಿಂಗ್ ಟು ದಿ ಫಂಕ್ಷನ್ಸ್. ಫಂಕ್ಷನ್ಸ್ ಅಂದ್ರೆ ಏನು, ಯಾವ್ದೆಲ್ಲ ಫಂಕ್ಷನ್ಸ್ ಅದಾವು ನ್ಯೂರಾನ್ಸ್ ಅಂತ. ಇಟ್ಸ್ ರಿಸೀವ್ ಸ್ಟಿಮ್ಯುಲೈ. ಇಟ್ಸ್ ರಿಸೀವ್ ಸ್ಟಿಮ್ಯುಲೈ ಅಂದ್ರೆ ಇಂಪಲ್ಸಸ್ ನ ರಿಸೀವ್ ಮಾಡ್ತದೆ. ಸ್ಟಿಮ್ಯುಲಸ್ ಏನ್ ಸ್ಟಿಮ್ಯುಲೈ ಆಗುತ್ತಲ್ಲ, ಸ್ಟಿಮ್ಯುಲಸ್ ನ ರಿಸೀವ್ ಮಾಡ್ತೈತಿ. ಅಂಡ್ ಕಂಡಕ್ಟ್ ನರ್ವ್ ಇಂಪಲ್ಸಸ್. ಕಂಡಕ್ಟ್ ದಿ ನರ್ವ್ ಇಂಪಲ್ಸ್ ಮಾಡ್ತದೆ ಅಂದ್ರೆ ಇಂಪಲ್ಸಸ್ ನ ಕಂಡಕ್ಟ್ ಮಾಡ್ತೈತಿ. ನೆಕ್ಸ್ಟ್ ಕೋಆರ್ಡಿನೇಟ್ ದಿ ನರ್ವ್ ಇಂಪಲ್ಸಸ್. ಏನ್ ಕಂಡಕ್ಟ್ ಆಗ್ತದಲ್ಲ ಅದನ್ನ ಕೋಆರ್ಡಿನೇಟ್ ಮಾಡ್ತೈತೆ. ಅಂದ್ರೆ ಇದ್ರದ್ದು ಮೇನ್ ಏನ್ ಫಂಕ್ಷನ್ ಪಾ ಅಂತಂದ್ರೆ ಇಟ್ಸ್ ರಿಸೀವ್ ಸ್ಟಿಮ್ಯುಲೈ, ಕಂಡಕ್ಟ್ ದ ನರ್ವ್ ಇಂಪಲ್ಸಸ್ ಅಂಡ್ ಕೋಆರ್ಡಿನೇಟ್ ದ ನರ್ವ್ ಇಂಪಲ್ಸಸ್. ಕಂಡಕ್ಟ್ ಅಂಡ್ ಕೋಆರ್ಡಿನೇಟ್ ಇಷ್ಟು ನೆನ್ಪಿಟ್ಕೋರಿ. ರಿಸೀವ್ ಸ್ಟಿಮ್ಯುಲೈ, ಕಂಡಕ್ಟ್ ದ ನರ್ವ್ ಇಂಪಲ್ಸಸ್, ಕೋಆರ್ಡಿನೇಟ್ ದ ನರ್ವ್ ಇಂಪಲ್ಸಸ್. ಮುಗಿತು. ಇವು ಮೇನ್ ಫಂಕ್ಷನ್ಸ್. ನೆಕ್ಸ್ಟ್ ಏನ್ ಬರ್ತದ ಅಂತಂದ್ರೆ ಟೈಪ್ಸ್ ಅಂತ ಬರ್ತದೆ. ಟೈಪ್ಸ್ ಅಂತಂದ್ರೆ ಈ ಟೈಪ್ಸ್ ನ ಎರಡು ತರ ಡಿವೈಡ್ ಮಾಡ್ತಾರೆ. ಯಾವ್ದು ಅಂತಂದ್ರೆ ಫಂಕ್ಷನ್ಸ್ ಮ್ಯಾಲ ಒಂದು, ಇನ್ನೊಂದಿನ ಸ್ಟ್ರಕ್ಚರ್ ಮೇಲೆ. ಫಂಕ್ಷನ್ಸ್ ಮ್ಯಾಗ ಅಂತಂದ್ರೆ ಬೇಸ್ಡ್ ಆನ್ ಫಂಕ್ಷನ್ ನ್ಯೂರಾನ್ಸ್ ಹೆಂಗ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಒಂದೇದು ಸೆನ್ಸರಿ ನ್ಯೂರಾನ್ಸ್. ಸೆನ್ಸರಿ ನ್ಯೂರಾನ್ಸ್ ಅಂತಂದ್ರೆ ಏನು, ಸೆನ್ಸರಿ ನ್ಯೂರಾನ್ಸ್ ಅಂದ್ರೆ ರಿಸೆಪ್ಟಾರ್ ಇಂದ CNS ಗೆ ನರ್ವ್ ಇಂಪಲ್ಸಸ್ ತಗೊಂಡ್ಬರೋದು. ರಿಸೆಪ್ಟರ್ಸ್ ಅಂದ್ರೆ ನಿಮ್ದು ಪರ್ಟಿಕ್ಯುಲರ್ ಏನು ರಿಸೆಪ್ಟರ್ಸ್ ಇರ್ತಾವಲ್ಲ, ಅಂದ್ರೆ ನಿಮ್ಗೆ ರಿಸೆಪ್ಟರ್ಸ್ ಅಂದ್ರೆ ನಿಮ್ ಏನಂತೇಳಿ ನಿಮ್ಗೆ ಅನಾಟಮಿ ಫಿಸಿಯಾಲಜಿ ಓದುವಾಗ ಗೊತ್ತಾಗ್ತೈತಿ. ರಿಸೆಪ್ಟರ್ಸ್ ಅಂದ್ರೆ ಇಷ್ಟು ರಿಸೀವ್ ದ ಸಿಗ್ನಲ್ಸ್ ಏನ್ ರಿಸೀವ್ ಆಗ್ತಲ್ಲ, ಆ ರಿಸೆಪ್ಟರ್ಸ್ ಆ ಸಿಗ್ನಲ್ಸ್ ನ CNS ವರೆಗೂ ಒಯ್ಬೇಕ. ಅಂತ ನರ್ವ್ಸ್ ಏನಂತಾವಲ್ಲ, ಆ ನರ್ವ್ಸ್ ಎಲ್ಲ ನ್ಯೂರಾನ್ಸ್ ಏನಿರ್ತಾವಲ್ಲ ಅವೆಲ್ಲ ಸೆನ್ಸರಿ ಒಳಗೆ ಬರ್ತಾವ. ಸೆನ್ಸರಿ ನ್ಯೂರಾನ್ಸ್ ರಿಸೀವ್ ದ ಸೆನ್ಸ್ ದಿ ಸಿಗ್ನಲ್ಸ್ ಅಥವಾ ಸೆನ್ಸ್ ದಿ ಸ್ಟಿಮ್ಯುಲೈ. ಮೋಟಾರ್ ನ್ಯೂರಾನ್ ಅಂತಂದ್ರೆ CNS ಟು ಮಜಲ್. ಏನ್ CNS ಈಗ ಅಲ್ಲಿಂದ ಸ್ಟಿಮ್ಯುಲೈ ಬಂತು, ನೆಕ್ಸ್ಟ್ CNS ಏನ್ ಮಾಡ್ಬೇಕು, ರಿಯಾಕ್ಟ್ ಮಾಡ್ಬೇಕಲ್ಲ, ಅದನ್ನ ಏನ್ ಮಾಡ್ತೈತಿ, ಈ ಮೋಟಾರ್ ನ್ಯೂರಾನ್ ಇರ್ತದಲ್ಲ, ಮೋಟಾರ್ ನ್ಯೂರಾನ್ ಏನ್ ಮಾಡ್ತಾ ತಗೊಂಡ್ ಹೋಗ್ತೈತಿ, ಸಿಗ್ನಲ್ಸ್ ಅನ್ನ ತಗೊಂಡ್ ಹೋಗ್ತೈತಿ. ಅಂಡ್ ಇಂಟರ್ ನ್ಯೂರಾನ್ ಅಂತಂದ್ರೆ ವಿತ್ ಇನ್ ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಳಗೆ ಏನದವಲ್ಲ ಅವು ಇಂಟರ್ ನ್ಯೂರಾನ್ ಅಂತ ಬರ್ತದೆ. ಇದೇನು ಬೇಸ್ಡ್ ಆನ್ ಫಂಕ್ಷನ್ಸ್ ಯೂಸ್ ಮಾಡ್ಯಾರ. ತ್ರೀ ಟೈಪ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಯಾರ. ಇನ್ನೊಂದು ಬೇಸ್ಡ್ ಆನ್ ಸ್ಟ್ರಕ್ಚರ್ಸ್ ಅಂತಂದ್ರೆ ಏನ್ ಬರ್ತದೆ ಹೇಳ. ಬೇಸ್ಡ್ ಆನ್ ಸ್ಟ್ರಕ್ಚರ್ ಮಲ್ಟಿಪೋಲಾರ್, ಬೈಪೋಲಾರ್, ಯೂನಿಪೋಲಾರ್. ಕನ್ಫ್ಯೂಸ್ ಹಾಕೋಬೇಡ್ರಿ. ಮಲ್ಟಿಪೋಲಾರ್ ಅಂತಂದ್ರೆ ಒಂದ್ ಎಕ್ಸಾನ್ ಮೆನಿ ಡೆಂಡ್ರೈಟ್ಸ್. ಒಂದ್ ಎಕ್ಸಾನ್ ಮೆನಿ ಡೆಂಡ್ರೈಟ್ಸ್ ಇತ್ತಂದ್ರೆ ಅದಕ್ಕೆ ಮಲ್ಟಿಪೋಲಾರ್ ಅಂತ. ಮೋಸ್ಟ್ ಕಾಮನ್ ಮಲ್ಟಿಪೋಲಾರ್ ಇರ್ತಾವ. ಸ್ವಲ್ಪ ಅಂದ್ರೆ ಮಲ್ಟಿಪೋಲಾರ್ ಜಾಸ್ತಿ ಇರ್ತಾವು ಅಂಡ್ ಬೈಪೋಲಾರ್, ಯೂನಿಪೋಲಾರ್ ರೇರ್, ಕಡಿಮೆ ಇರ್ತಾವ. ಬೈಪೋಲಾರ್ ಅಂದ್ರೆ ಒನ್ ಎಕ್ಸಾನ್ ಒನ್ ಡೆಂಡ್ರಾಯ್ಡ್. ಅಂದ್ರೆ ಒಂದ್ ಎಕ್ಸಾನ್ ಇರ್ತಿ, ಒಂದೇ ಡೆಂಡ್ರಾಯ್ಡ್ಸ್ ಇರ್ತದಲ್ಲ, ಅದಕ್ಕೆ ಬೈಪೋಲಾರ್ ಅಂತಾರ. ಯೂನಿಪೋಲಾರ್ ಅಂದ್ರೆ ಸಿಂಗಲ್ ಪ್ರೊಸೆಸ್ ಸೆಲ್ ಬಾಡಿ. ಯೂನಿಪೋಲಾರ್ ಅಂತಂದ್ರೆ ಸಿಂಗಲ್ ಪ್ರೊಸೆಸ್ ಸೆಲ್ ಬಾಡಿ, ಅದಕ್ಕೆ ಎಕ್ಸಾನ್ ಡೆಂಡ್ರಾಯ್ಡ್ಸ್ ಅಂತ ಏನು ಇರೋದಿಲ್ಲ, ಒಂದ್ ಸೆಲ್ ಬಾಡಿ ಅಷ್ಟೇ ಇರ್ತೈತಿ, ಅಂತವಕ್ಕ ಯೂನಿಪೋಲಾರ್ ಅಂತ. ಇದೇನಂತಂದ್ರೆ ಇದು ಜಸ್ಟ್ ಇನ್ಫಾರ್ಮೇಶನ್ ಅಬೌಟ್ ದಿ ನ್ಯೂರಾನ್ಸ್. ನೆಕ್ಸ್ಟ್ ಸೆಲ್ ಏನಂತ ಹೇಳಿದೆ ನಿಮ್ಗೆ, ಒಂದು ನ್ಯೂರಾನ್ ಆದ್ರೆ ಇನ್ನೊಂದು ಗ್ಲಿಯಲ್ ಸೆಲ್ಸ್ ಅಂತಂದ್ರೆ ಏನು, ಗ್ಲಿಯಲ್ ಸೆಲ್ಸ್ ಅಂದ್ರೆ ಇಟ್ಸ್ ಸಪೋರ್ಟಿಂಗ್ ಸೆಲ್ಸ್. ಇದೇನಂತಂದ್ರೆ
ಸಪೋರ್ಟಿಂಗ್ ಸೆಲ್ಸ್ ಎದಕ್ಕೆ ನ್ಯೂರಾನ್ಗೆ ನ್ಯೂರಾನ್ ಸಪೋರ್ಟಿಂಗ್ ಸೆಲ್ಸ್ ಇಟ್ ನರಿಷಸ್ ಅಂಡ್ ಪ್ರೊಟೆಕ್ಟ್ ದಿ ನ್ಯೂರಾನ್ ದೀಸ್ ಆರ್ ಸೆಲ್ಸ್ ಆರ್ ಸಪೋರ್ಟಿಂಗ್ ಸೆಲ್ಸ್ ಇಟ್ಸ್ ಪ್ರೊಟೆಕ್ಟ್ ಅಂಡ್ ನರಿಶ್ ದಿ ನ್ಯೂರಾನ್ಸ್ ಇಷ್ಟ ರೀ ಏನು ಡಿಫ್ರೆನ್ಸ್ ಇಲ್ಲ ಗ್ಲಿಯಲ್ ಸೆಲ್ಸ್ ಅಂದ್ರೆ ಅದ್ರ ಜೊತೆಗೆ ಇರ್ತಾವು ನರಿಶ್ ಮಾಡ್ತಾವು ಪ್ರೊಟೆಕ್ಟ್ ಮಾಡ್ತಾವು ನ್ಯೂರಾನ್ಸ್ನ ನಿಮ್ಗೆ ನರ್ವಸ್ ಸಿಸ್ಟಮಲ್ಲಿ ಬರೋದು ನ್ಯೂರಾನ್ ಮತ್ತು ಗ್ಲಿಯಲ್ ಸೆಲ್ ಎರಡು ಅದರಲ್ಲಿ ಗ್ಲಿಯಲ್ ಸೆಲ್ ಸಪೋರ್ಟ್ ಮಾಡ್ತೀವಿ ನ್ಯೂರಾನ್ ಸೆಲ್ ಮೇನ್ ಫಂಕ್ಷನಲ್ ಯೂನಿಟ್ ಇದೇನಿದೆಲ್ಲ ಇದಿಷ್ಟು ನ್ಯೂರಾನ್ ರಿಲೇಟೆಡ್ ವಿಡಿಯೋ ಇದೇ ಥರ ವಿಡಿಯೋ ನೆಕ್ಸ್ಟ್ ಏನು ಬರ್ತದಲ್ಲ ಹಿಂದಿನ ವಿಡಿಯೋದಾಗ ಇಂಟ್ರೊಡಕ್ಷನ್ ಟು ನರ್ವಸ್ ಸಿಸ್ಟಮ್ ಆಗಿದೆ ಇದು ನ್ಯೂರಾನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ಇದನ್ನ ನೆಕ್ಸ್ಟ್ ಸೀರೀಸ್ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗ್ತೈತಿ ಥ್ಯಾಂಕ್ ಯು ಸೋ ಮಚ್